ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಗೌರಿಶಂಕರ ಧಾರಾವಾಹಿಯ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಸುನಂದ ತಿಂಡಿ ತಿನ್ನಕ್ಲಿಕ್ಕಾಗ್ಲಿ ಊಟ ಮಾಡ್ಲಿಕ್ಕಾಗ್ಲಿ ಬಹಳಷ್ಟು ಆಟ ಮಾಡ್ತಾ ಇರ್ತಾಳೆ. ಪಾಪ ಅವಳಿಗೆ ಮೈದಾಳದಲ್ಲಿ ಅಷ್ಟೊಂದು ನೋವು ಮಡುಗಟ್ಟಿರ್ತದೆ. ಕೊಲೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭ ಅದೆಲ್ಲ. ಈಗ ಬೇರೆ ಗರ್ಭಿಣಿ ಎನ್ನುವಂತ ಸಂತೋಷವೇ ಅವಳಿಗೆ ಕಿಂಚಿತ್ತು ಕೂಡ ಅನುಭವ್ಸಕ್ ಆಗ್ತಾ ಇಲ್ಲ. ಬಹಳ ನೋವು ಅಂತ ಇರ್ತಾಳೆ. ಅದೆಲ್ಲ ಗಮನಿಸಿರ್ತಕ್ಕಂಥ ಶಂಕರ ಗೌರಿನೇ ಅವಳಿಗೆ ಆಸರೆ. ಹಾಗಾಗಿ ಶಂಕರ ಮನವೊಲಿಸಿ ತಿಂಡಿ ತಿನ್ಸಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಎಲ್ಲ ಹಾಲ್ನಲ್ಲಿ ಕೂತಿರ್ತಾರೆ. ಪಾರ್ವತಿ, ಶಿವರುದ್ರಪ್ಪ, ಅಜ್ಜಿ, ಗೌರಿ, ಶಂಕರ ಎಲ್ಲ. ನಂತರ ಪಾರ್ವತಿ ತಿನ್ನಿಸ್ತಾ ಇರ್ತಾಳೆ. ತಿನ್ಸ್ಬೇಕಾದ್ರೆ ಅವತ್ಕೆವ್ವ ಕರ್ಬೇವ್ ತಿನ್ನೋದಿಲ್ಲ. ಕರ್ಬೇವನ ಅಂದೊಳಗ್ ಮಿಕ್ಸ್ ಮಾಡ್ಬಿಟ್ಟು ತಿನ್ಸು, ಮಗ ಬೆಳ್ಳಗ್ ಹುಟ್ಬೇಕು ಅಂತ ಅಂತಾನೆ. ಹಂಗಂದ್ಮೇಲೆ ಪಾರ್ವತಿ ಇದ್ದವಳು ಸುಮ್ ಕೂತ್ಕೊಳ್ಳ, ನಾನು 3 ಎತ್ತೀವ್ನಿ, ನನಗೆ ಯಾವಾಗ ಬಂದ್ಬಿಟ ಅಂತ ಅಂತಾಳೆ. ಅಷ್ಟರಲ್ಲಿ ಏನ್ ಪಟಾಕಿ ಸದ್ದು ಕೇಳ್ಬರ್ತದೆ. ರುದ್ರನಿಂಗೆ ಜೈ ಅಂತ ಬಂದವನು ರುದ್ರ. ಸರಿ, ಪಾರ್ವತಿಗಂತೂ ಆಕಾಶದ ಎತ್ತರಕ್ಕೆ ಶಿವರುದ್ರಪ್ಪಂಗೆಲ್ಲ ಸಂತೋಷವೋ ಸಂತೋಷ. ಅಯ್ಯೋ ರುದ್ರ ಬಂದ್ಬಿಟ, ಹಿಡ್ಕಳೆ ಪಂಕು ಅಂತ ಹೇಳಿ ತಟ್ಟೆ ಅವ್ರ ಕೈಲಿ ಕೊಟ್ಬಿಟ್ಟು, ರುದ್ರ ಬಂದ್ಬಿಟ ಅಂತ ಅಂತಾಳೆ. ಮಗನೇ ರುದ್ರ, ನೀನು ಯೋಚನೆ ಮಾಡ್ಬೇಡ, ನಾನ್ ಬಂದೀನಿ, ಅಳಬೇಡ, ತಡಿಲ, ಯಾರ್ಯಾರ ಕಣ್ ಬಿದ್ದಿದ್ರು ಏನೋ, ಆರತಿ ಮಾಡಿ ಒಳಗ್ ಕರ್ಕತೀನಿ ಅಂತೇಳಿ ಸಂಭ್ರಮದಿಂದ ಹೋಗಿ ಆರತಿ ತಗೋಬರ್ತಾಳೆ. ಆರತಿ ಮಾಡ್ತಾ 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 ಯಾವ್ಯಾರ ಕಣ್ ಬಿದ್ದೈತದೆಲ್ಲ ನಾಶವಾಗಿ ಹೋಗ್ಲಿ ಅಂತ ಅಂತಾಳೆ. ಜೊತೆಗೆ ಇಲ್ಲಿ ನಿಮ್ಮನ್ನ ಯಾರು ಜೈಲಿಗೆ ಹಾಕಕ್ಕೆ ಪ್ರಯತ್ನ ಪಟ್ಟೋ, ಜೈಲಿಗೆ ಹಾಕ್ಸಿದ್ರೋ ಅವ್ರ ಕಣ್ಣಂತೂ ಹಿಂಗೋಗ್ಲಿ ಅಂತ ಹೇಳಿ ಆರತಿ ಎತ್ತಾಳೆ. ಆಮೇಲೆ ಒಳಗ್ ಬರ್ತಾನೆ. ಒಳಗ್ ಬಂದ್ಬಿಟ್ಟು ಆರತಿ ಎತ್ಕೊಂಡ್ ಬಂದು ಹಿಡ್ಕತಾನೆ. ಮತ್ತೆ ರುದ್ರನಿಂಗೆ ಜೈ ಅಂತ ಹೇಳ್ತಾರೆ. ಆಮೇಲೆ ಶಂಕರ ಇದನ್ನ, ಲವ್ ಕಿತ್ತೋದ್ ನನ್ನ ಮಕ್ಕಳ್ರ, ಒಬ್ಬೊಬ್ಬನ ಗಂಟ್ಲು ಕಿತ್ತಾಕ್ಬಿಡ್ತೀನಿ. ನಮ್ಮ ಅವ್ವನ್ಗೆ ಸೌಂಡ್ ಪೊಲ್ಯೂಷನ್, ನಮ್ಮ ಅತ್ತಿಗೆವನ್ಗೆ ಸೌಂಡ್ ಪೊಲ್ಯೂಷನ್ ಆಗ್ಬಾರ್ದು, ಒಬ್ಬೊಬ್ರು ಹೊಂಟೋಯ್ತಾ ಇರ್ಬೇಕು ಅಂತ ಹೇಳ್ತಾನೆ. ಆನಂತರ ಪಾರ್ವತಿ, ರುದ್ರ ಬಾರ್ಲ ನೀ ಒಳಕ್ಕೆ, ಬಾ 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 ಅಂತ ಒಳಗ್ ಕರ್ಕತಾಳೆ. ಆರತಿ ತಟ್ಟೆ ಹಿಡ್ಕತಾನೆ. ಆರತಿ ತಟ್ಟೆ ಇಟ್ಕೊಂಡ್ ಹೋಗಿ ಸುನಂದನ ಹತ್ರ ಹಿಡ್ಕೊಬಿಟ್ಟು ಆಮೇಲೆ ಅದ್ ಹಿಡ್ದಿರೋದ್ ನೋಡಿ ಶಂಕರ್ನಿಗೆ ಸ್ವಲ್ಪ ಗಾಬರಿ ಆಗ್ತದೆ. ಗಾಬರಿಯಾಗಿ, ಲವ್ ರುದ್ರಣ, ಅದಕ್ಕೆ ಅವನ್ಗೆ ಏನು ತೊಂದರೆ ಮಾಡ್ಬೇಡ, ಅದಕ್ಕೆ ಬಸ್ರಿ ಅಂತ ಅಂತಾನೆ. ಹಾರ ತೆಗ್ದು ಅವಳ ಮೇಲೆ ಹಾಕ್ಬಿಟ್ಟು ಅದಕ್ಕೆ ಹೇಳ್ತಾನೆ, ನಾನು ಇಷ್ಟಿನ ತನಕ ಸುಮ್ಮನೆ ಇದೀನಿ ಅಂತ ತಿಳ್ಕೊಬೇಡಿ. ನನ್ನನ್ನ ಯಾರು ಜೈಲ್ಗೆ ಹಾಕ್ಸಿದ್ರೋ ಅವ್ರ ಮೇಲೆ ಸರಿಯಾಗಿ ಸೇಡ್ ತೀರ್ಸ್ಕತೀನಿ ಅಂತ ಹೇಳಿ ನೋಡ್ತಾನೆ ನಿಂತಿರ್ತಾನೆ. ಆನಂತರ ಹೇಳ್ತಾನೆ ಶಂಕರ, ರುದ್ರಣ್ಣ, ಅದಕ್ಕೆ ಬಸ್ರಿ, ಏನು ತೊಂದರೆ ಕೊಡ್ಬೇಡ ಅಂತ ಅಂತಾರೆ. ನಾನು ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ, ಆದ್ರೆ ನನ್ನನ್ನು ಯಾರು ಜೈಲಿಗೆ ಕಳ್ಸಿದ್ರೋ ಅವ್ರನ್ನ ಮಾತ್ರ ಬೀದಿಗೆ ತರದೇ ಇದ್ರೆ ನನ್ನ ಹೆಸರು ರುದ್ರನೇ ಅಲ್ಲ ಅಂತ ಹೇಳಿ ಶಪಥ ಮಾಡ್ತಾನೆ. ಆನಂತರ ಶಂಕರ ಎದ್ದು ಬಂದ್ಬಿಟ್ಟು, ಲೋ ರುದ್ರಣ್ಣ, ನಿನ್ನ ನೌಟಂಕಿ ಆಟ ಎಲ್ಲವ ಬಾಟ್ಲಿ ಮುಂದಿಟ್ಕೊಳ್ಳ. ನೀನೇನಾರ ಅಮ್ಮಿತವ ಬಾಲ ಬಿಚ್ಚಕ್ ಬಂದ್ಯೋ, ಅದೇ ಬಾಟ್ಲಿ ತಗೊಂಡ್ ನಿನ್ ತಲೆ ಹೊಡೆದು ಬಿಡ್ತೀನಿ, ಗೆತ್ತಿ ಇಟ್ಕೋ ಅಂತ ಹೇಳಿ ಶಂಕರನು ಕೂಡ ಹೇಳ್ತಾನೆ. ಅಲ್ಲಿಗೆ ಇವತ್ತಿನ ಗೌರಿ ಶಂಕರ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗ್ತದೆ. ಎಲ್ರೂ ಕೂಡ ನೋಡಿ, ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಅನಂತ ಧನ್ಯವಾದಗಳು ಎಲ್ರಿಗೂ ಕೂಡ. ಮತ್ತೊಮ್ಮೆ ಮುಗಿದೊಮ್ಮೆ ನೋಡಿ.